पूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनं विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 24ನೇ ಅಧ್ಯಾಯದಲ್ಲಿ ಇವತ್ತು 55ನೇ ಶ್ಲೋಕ. ಭವಾನ್ ಭಕ್ತಿಮತಾಂ ಲಭ್ಯೋ ದುರ್ಲಭಃ ಸರ್ವದೇಹಿನಾಂ ಸ್ವರಾಜ್ಯಸ್ಯಾಪ್ಯಭಿಮತಾ ಏಕಾಂತೇನಾತ್ಮವಿದ್ಗತಿಃ. ರುದ್ರದೇವರು ಈ ರುದ್ರಗೀತೆಯಲ್ಲಿ ಭಗವಂತನ ಮಹಿಮೆಗಳನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಭಕ್ತಿ ಯೋಗದ ವೈಶಿಷ್ಟ್ಯವನ್ನ ಪ್ರಚೇತಸರಿಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಶ್ರೀಹರಿ, ನೀನು ಭಕ್ತರಿಗೆ ಮಾತ್ರ ಲಭ್ಯನಾಗ್ತಕ್ಕಂಥವನು. ಭವಾನ್ ಭಕ್ತಿಮತಾಂ ಲಭ್ಯ, ನೀನು ಭಕ್ತಿಯುಳ್ಳವರಿಗೆ ಮಾತ್ರ ಸಿಗತಕ್ಕಂಥವನು. ಎಲ್ಲಾ ಶರೀರಿಗಳಿಗೂ ಹಾಗೆ ಸಿಗತಕ್ಕಂಥವನಲ್ಲ ನೀನು. ಸರ್ವದೇಹಿನಾಂ ದುರ್ಲಭ, ಎಲ್ರಿಗೂ ಸಿಗ್ತಕ್ಕಂಥವನಲ್ಲ. ಯಾರಿಗೆ ಭಕ್ತಿ ಇದೆಯೋ ಅಂಥವರಿಗೆ ಮಾತ್ರ ನೀನು ಲಭ್ಯ. ಆ ಭಕ್ತಿ ಅಂತನ್ನೋದು ಮೋಕ್ಷಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಮೋಕ್ಷಕ್ಕೆ ಭಕ್ತಿ ಮಾತ್ರ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅನ್ನೋದು ಎಲ್ಲರಿಗೂ ಸಮ್ಮತವಾದದ್ದು. ಆ ಭಕ್ತಿ ಇದ್ದರೆ ಮಾತ್ರ ಎಲ್ಲವನ್ನೂ ಪಡಿಬಹುದು. ಇಂದ್ರ ಮೊದಲಾದಂತಹ ದೇವತೆಗಳು ತಮ್ಮ ತಮ್ಮ
ಆಧಿಪತ್ಯವನ್ನ, ಸ್ವರ್ಗಾಧಿಪತ್ಯ ಮೊದಲಾದವುಗಳನ್ನ ಪಡಿಲಿಕ್ಕೂ ಕೂಡ ಈ ಭಕ್ತಿಯೇ ಮುಖ್ಯವಾದ ಕಾರಣ. ಭಗವಂತನ ಜ್ಞಾನಿಗಳು ಅಂತ ಯಾರ್ಯಾರಿದ್ದಾರೋ ಆ ಎಲ್ಲ ಜ್ಞಾನಿಗಳಿಗೆ ಮೋಕ್ಷಕ್ಕೆ ಕಾರಣವಾದಂತಹ ಭಕ್ತಿಯೇ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಎಂಬುದಾಗಿ ಎಲ್ಲ ವೇದಾದಿಗಳಿಗೆ ಸಮ್ಮತವಾದದ್ದು, ಜ್ಞಾನಿಗಳಿಗೆ ಸಮ್ಮತವಾದದ್ದು ಅಂತ ರುದ್ರದೇವರು ಭಗವದ್ಭಕ್ತಿಯ ಬಗ್ಗೆ, ಭಗವದ್ಭಕ್ತಿಯ ವೈಶಿಷ್ಟ್ಯವನ್ನ ಉಪದೇಶ ಮಾಡ್ತಾ ಇದ್ದಾರೆ ಪ್ರಚೇತಸರಿಗೆ. ಇಲ್ಲಿ ಸ್ವರಾಜ್ಯಸ್ಯ ಅಪಿ ಅಭಿಮತ ಅಂತ ಇದೆ. ಸ್ವರಾಜ್ಯಸ್ಯ ಅಂತಂದ್ರೆ ಇಂದ್ರ ಮೊದಲಾದವರಿಗೆ ಸ್ವರಾಜ್ಯಸ್ಯ ತಮ್ಮ ರಾಜ್ಯ ಸ್ವರ್ಗಾಧಿಪತ್ಯ ಅದು ಸಿಗಲಿಕ್ಕೂ ಕೂಡ ಈ ಭಕ್ತಿಯೇ ಕಾರಣ ಅಂತ ಹಾಗರ್ಥ. ಅಲ್ಲಿ ಇಂದ್ರಾದೇಹೆ ಅಂತ ಸೇರಿಸ್ಕೊಳ್ಬೇಕು. ಬರೇ ಸ್ವರಾಜ್ಯಸ್ಯ ಅಂತಿದೆ, ಯಾರಿಗೆ ಅಂತಿಲ್ಲ. ಆದ್ರಿಂದ ಇಂದ್ರಾದೇಹೆ ಅನ್ನೋ ಶಬ್ದವನ್ನ ಸೇರಿಸ್ಕೊಂಡ್ರೆ ಇಂದ್ರದೇವರೇ ಮೊದಲಾದಂತವರಿಗೆ ಸ್ವರಾಜ್ಯ, ತಮ್ಮ ಸ್ವರ್ಗಾಧಿಪತ್ಯ ಮೊದಲಾದ ರಾಜ್ಯಗಳೇನಿದ್ದಾವೆ ಅದನ್ನ ಪಡಿಲಿಕ್ಕೆ ಅಂತ ಅರ್ಥ ಬರ್ತದೆ. ಬೇರೆ ವ್ಯಾಖ್ಯಾನಕಾರರೆಲ್ಲ ಸ್ವರಾಜ್ಯಸ್ಯ ಅಂತನ್ನೋದಕ್ಕೆ ಸ್ವರ್ಗಲೋಕದಲ್ಲಿ ರಾಜ್ಯವನ್ನ ಹೊಂದಿರುವವನಿಗೂ ನೀನು ಅಂದ್ರೆ ಶ್ರೀಹರಿ ನೀನು ಅಪೇಕ್ಷಿತನಾಗಿದ್ದಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಸ್ವರ್ಗಲೋಕದಲ್ಲಿ ರಾಜ್ಯವನ್ನ ಹೊಂದಿದವರಿಗೂ ಕೂಡ ನೀನು ಅಪೇಕ್ಷಿತ ಅಂತ. ವೀರರಾಘವ ವ್ಯಾಖ್ಯಾನದಲ್ಲಿ ಸ್ವರಾಜ್ಯ ಅನ್ನೋ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ ಮಾಡಿದ್ದಾರೆ. ಮೋಕ್ಷಕ್ಕಿಂತಲೂ ನೀನು ಹೆಚ್ಚು ಪ್ರಿಯನಾಗಿರುವಿ ಅಂತ ಆ ರೀತಿ ಅರ್ಥ ಮಾಡಿದ್ದಾರೆ. ಮೋಕ್ಷಕ್ಕಿಂತಲೂ ಹೆಚ್ಚು ಪ್ರಿಯನಾಗಿದ್ದಿ ಅಂತನ್ನೋ ಅರ್ಥ ಬರಬೇಕಾಗಿದ್ರೆ ಸ್ವರಾಜ್ಯಸ್ಯಾಭಿಮತಃ ಅಂತ ಇರಬೇಕು. ಅಭಿಮತ ಅಲ್ಲ, ಅಭಿಮತಃ ಅಂತ ಆಗಬೇಕು. ಅವ್ರು ಹಾಗೆ ಪಾಠ ಇಟ್ಕೊಂಡಿದ್ದಾರೆ. ಸ್ವರಾಜ್ಯಸ್ಯಾಭಿಮತಃ ಅಂತ ಪಾಠ ಇಟ್ಟುಕೊಂಡು ಮೋಕ್ಷಕ್ಕಿಂತಲೂ ನೀನು ಹೆಚ್ಚು ಪ್ರಿಯನಾಗಿದ್ದಿ ಅಂತ ಅರ್ಥ ಮಾಡಿದ್ದಾರೆ ವೀರರಾಘವ ವ್ಯಾಖ್ಯಾನದಲ್ಲಿ. ಮುಂದಿನ ಶ್ಲೋಕದಲ್ಲಿ ಸತಾಮಪಿ ದುರಾಪಯ ಏಕಾಂತ ಭಕ್ತಿಯ ಅಂತ ಬರ್ತದೆ. ಅಲ್ಲಿ ಸಜ್ಜನರಿಗೂ ಕೂಡ ಅಲಭ್ಯವಾಗಿರ್ತಕ್ಕಂತಹ ಏಕಾಂತ ಭಕ್ತಿಯ ವೈಶಿಷ್ಟ್ಯವನ್ನ ಅಲ್ಲಿ ಹೇಳ್ತಾರೆ. ಅದನ್ನ ಹೇಳಲಿಕ್ಕೆ ಈ ಶ್ಲೋಕದಲ್ಲಿ ಸ್ವರಾಜ್ಯಸ್ಯಾಪ್ಯಭಿಮತ ಅಂತ ಪಾಠವನ್ನ ಇಟ್ಟುಕೊಳ್ಳೋದೇ ಒಳ್ಳೇದು. ಅವರು ಹೇಳಿದಂತೆ ಸ್ವರಾಜ್ಯಸ್ಯಾಪಿ ಅಭಿಮತಃ ಅಂತ ಪಾಠ ಇಟ್ಟುಕೊಂಡು ಮೋಕ್ಷಕ್ಕಿಂತಲೂ ನೀನು ಹೆಚ್ಚು ಪ್ರಿಯ ಅಂತ ಅರ್ಥ ಮಾಡೋದಕ್ಕಿಂತ ಸ್ವರಾಜ್ಯಸ್ಯಾಪಿ ಅಭಿಮತ ಅನ್ನೋ ಪಾಠವನ್ನ ಇಟ್ಟುಕೊಂಡ್ರೆ ಮುಂದಿನ ಶ್ಲೋಕಕ್ಕೆ ಅದು ಸರಿ ಆಗ್ತದೆ. ಆತ್ಮ ವಿದ್ಗತಿ ಅಂತಂದ್ರೆ ಜ್ಞಾನಿಗಳಿಗೆ ಸದ್ಗತಿ ಹೇತುವಾದ ಭಕ್ತಿ ಅಂತ ಅರ್ಥ. ಅದು ಸ್ವರ್ಗ ಸಾಮ್ರಾಜ್ಯಕ್ಕೂ ಕಾರಣವಾಗಿದೆ. ಭಕ್ತಿ ಇಲ್ಲದೆ ಇದ್ರೆ ಮೋಕ್ಷ ಮಾತ್ರ ಸಿಗೋದಲ್ಲ, ಸ್ವರ್ಗವೂ ಸಿಗೋದಿಲ್ಲ. ಮೋಕ್ಷಕ್ಕೆ ಮಾತ್ರ ಭಕ್ತಿ ಬೇಕು ಅಂತಲ್ಲ, ಸ್ವರ್ಗಕ್ಕೂ ಭಕ್ತಿ ಬೇಕು, ಎಲ್ಲದಕ್ಕೂ ಭಕ್ತಿ ಬೇಕು. ಹಾಗಾಗಿ ಇಂದ್ರಾದಿ ದೇವತೆಗಳು ಭಕ್ತಿಯಿಂದಲೇ ಸ್ವರ್ಗ ಸಾಮ್ರಾಜ್ಯವನ್ನು ಪಡೆದರು ಅಂತ ಹಾಗಭಿಪ್ರಾಯ. ಹಾಗಾಗಿ ಇಂದ್ರಾದೇಹೆ ಅನ್ನೋದನ್ನ ಒಂದು ಪದ ಸೇರಿಸ್ಕೊಂಡ್ಬಿಟ್ರೆ ಇಂದ್ರಾದೇಹೆ ಸ್ವರಾಜ್ಯಸ್ಯಾಪಿ ಅಭಿಮತ ಅಂತ ಆಗ್ತದೆ. ಇಂದ್ರಾದಿ ದೇವತೆಗಳಿಗೆ ಸ್ವರ್ಗ ಸಾಮ್ರಾಜ್ಯಕ್ಕೂ ಕೂಡ ಅದರ ಪ್ರಾಪ್ತಿಗೂ ಕೂಡ ಭಕ್ತಿಯೇ ಹೇತುವಾಗಿ ಅಭಿಷ್ಟವಾಗಿದೆ ಅನ್ನೋ ಅರ್ಥ ಬರ್ತದೆ. ಇದನ್ನ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಸ್ವರಾಜ್ಯಸ್ಯ ಇಂದ್ರಾದೇಹೇ ಅಂತ ಇಷ್ಟು ಬರೆದು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಂದ್ರಾದೇಹೆ ಅನ್ನೋದನ್ನ ಸೇರಿಸ್ಕೊಳ್ರಿ.
ಸ್ವರಾಜ್ಯಸ್ಯ ಅನ್ನೋದ್ರ ಜೊತೆಗೆ ಆವಾಗ ಸ್ವರಾಜ್ಯಸ್ಯ ಇಂದ್ರಾದೇಹೇ ಇಂದ್ರಾದಿಗಳಿಗೆ ಸ್ವರಾಜ್ಯಕ್ಕೂ ಕೂಡ ಈ ಭಕ್ತಿ ಅಂತನ್ನೋದು ಅವಶ್ಯಕವಾಗಿದೆ ಅನ್ನೋ ಅರ್ಥ ಬರ್ತದೆ. ಹೀಗೆ ಆ ಭಕ್ತಿ ಅಂತನ್ನೋದು ಮೋಕ್ಷಕ್ಕೆ ಮಾತ್ರ ಅಲ್ಲ, ಸ್ವರ್ಗಾದಿ ಲೋಕಗಳನ್ನ ಪಡಿಲಿಕ್ಕೂ ಕೂಡ ಅದು ಅಪೇಕ್ಷಿತವಾಗಿದೆ. ಇಂದ್ರಾದಿ ದೇವತೆಗಳು ತಮ್ಮ ತಮ್ಮ ಸ್ವರಾಜ್ಯವನ್ನ ಪಡಿಲಿಕ್ಕೂ ಕೂಡ ಈ ಭಕ್ತಿಯೇ ಅವಶ್ಯಕವಾದದ್ದು ಅಂತ ಭಕ್ತಿ ಯೋಗದ ವೈಶಿಷ್ಟ್ಯವನ್ನ ರುದ್ರದೇವರು ತಿಳಿಸಿಕೊಡ್ತಾ ಇದ್ದಾರೆ. ಭವಾನ್ ಭಕ್ತಿಮತಾಂ ಲಭ್ಯೋ ದುರ್ಲಭ ಸರ್ವದೇಹಿನಾಂ ಸ್ವರಾಜ್ಯಸ್ಯಾಪ್ಯಭಿಮತ ಏಕಾಂತೇನಾತ್ಮವಿದ್ಗತಿಃ ಆರಾಧ್ಯಮಾರಾಧ್ಯ ಸತಾಮಪಿ ದುರಾಪಯ ಏಕಾಂತ ಭಕ್ತ್ಯಾ ಕೋ ವಾಂಛೇತ್ ಪಾದಮೂಲಂ ವಿನಾ ಬಹಿಃ. ಭಗವಂತನ ಪಾದಗಳನ್ನು ಆ ಭಗವಂತನ ಪಾದದ ಸಮೀಪದಲ್ಲಿ ಆನಂದವನ್ನ ಅನುಭವಿಸಿದವರು ಸ್ವರ್ಗಾದಿಗಳನ್ನು ಕೂಡ ಬಯಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವರ್ಗ ಮೊದಲಾದವುಗಳು ತುಚ್ಛವಾದದ್ದು. ಏಕಾಂತ ಭಕ್ತಿಯಿಂದ ನಿನ್ನನ್ನ ಒಲಿಸಿಕೊಂಡು ನಿನ್ನ ಪಾದದ ಮೂಲವನ್ನ ಸೇರಿಬಿಟ್ರೆ ಬೇರೆ ಯಾವುದು ಬೇಕಾಗಿದೆ ಅಂತ. ಯಾಕೆಂದ್ರೆ ಏಕಾಂತ ಭಕ್ತಿ ಅದು ಸಜ್ಜನರಿಗೂ ಕೂಡ ಅಲಭ್ಯವಾದದ್ದು. ನಿನ್ನನ್ನ ಅಷ್ಟು ಸುಲಭವಾಗಿ ಒಲಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದುರಾರಾಧ್ಯಂ ಅಂತಹ ನಿನ್ನನ್ನ ಸತಾಮಪಿ ದುರಾಪಯ ಏಕಾಂತ ಭಕ್ತಿಯ ಸಜ್ಜನರಿಗೂ ಅಲಭ್ಯವಾಗಿರ್ತಕ್ಕಂತಹ ಏಕಾಂತ ಭಕ್ತಿ ಏನಿದೆ, ಆ ಏಕಾಂತ ಭಕ್ತಿಯಿಂದ ನಿನ್ನನ್ನ ಒಲಿಸಿಕೊಂಡ ನಂತರದಲ್ಲಿ ನಿನ್ನ ಪಾದ ಮೂಲವನ್ನ ಬಿಟ್ಟರು ಬೇರೆ ಯಾವುದನ್ನು ಅಪೇಕ್ಷೆ ಪಡೋದಿಲ್ಲ ಜ್ಞಾನಿಗಳು. ಪಾದಮೂಲಂ ವಿನ ಬಹಿಹಿ, ನಿನ್ನ ಪಾದ ಮೂಲವನ್ನ ಬಿಟ್ಟು ಬೇರೆ ಯಾವ ತುಚ್ಛವಾದ ಸ್ವರ್ಗಾದಿಗಳನ್ನು ಕೂಡ ಅಪೇಕ್ಷೆ ಪಡೋದಿಲ್ಲ. ಬಹಿಹಿ ಅಂತನ್ನೋದಕ್ಕೆ ತುಚ್ಛವಾದದ್ದು ಸ್ವರ್ಗಾದಿಗಳು ಅಂತರ್ಥ. ನಿನ್ನ ಪಾದ ಮೂಲ ಹೊರತು ಬಹಿಹಿ ತುಚ್ಛವಾದಂತಹ ಸ್ವರ್ಗಾದಿಗಳನ್ನು ಕೂಡ ಕೋ ವಾಂಛೇತ್, ಯಾವ ಬುದ್ಧಿವಂತ ತಾನ ಅಪೇಕ್ಷೆ ಪಡ್ತಾನೆ? ಅಂಥದ್ದು ನಿನ್ನ ಪಾದ ಮೂಲ. ತ್ವಾಂ ದುರಾರಾಧ್ಯಮಾರಾಧ್ಯ ಸತಾಮಪಿ ದುರಾಪಯ ಏಕಾಂತ ಭಕ್ತ್ಯಾ ಕೋ ವಾಂಛೇತ್ ಪಾದಮೂಲಂ ವಿನಾ ಬಹಿಃ ಯತ್ರ ನಿರ್ವಿಷ್ಟಮರಣಂ ಕೃತಾಂತೋ ನಾಭಿಮನ್ಯತೆ ವಿಶ್ವಂ ವಿಷ್ಟಂಭಯನ್ ವೀರ್ಯ ಶೌರ್ಯ ವಿಸ್ಫುರಿತ ಧ್ರುವ. ನಿನ್ನ ಭಕ್ತಿಯನ್ನ ಪಡೆದುಕೊಂಡರೆ ಯಾರು ಭಗವದ್ಭಕ್ತರಿದ್ದಾರೋ ಅಂತಹ ಭಗವದ್ಭಕ್ತರನ್ನ ಯಾರೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ಭಕ್ತರನ್ನ ಯಮನೂ ಕೂಡ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಮ ಅಂತಂದ್ರೆ ಅವನು ಸಾಧಾರಣ ಅಲ್ಲ. ವಿಶ್ವಂ ವಿಷ್ಟಂಭಯನ್ ವೀರ್ಯ ಶೌರ್ಯ ವಿಸ್ಫುರ ಭ್ರುವ. ತನ್ನ ವೀರ್ಯ ಶೌರ್ಯ ಪರಾಕ್ರಮಗಳಿಂದ ಆ
ಯಮ ಇಡೀ ವಿಶ್ವವನ್ನೇ ತನ್ನ ಹುಬ್ಬಿನ ಆಟದಿಂದ ಆಳ್ತಾ ಇದ್ದಾನಂತೆ. ವಿಸ್ಫುರ ಭ್ರುವ, ಆ ಯಮನ ಒಂದು ಹುಬ್ಬುಗಂಟಿನ ಅಲುಗಾಡುವಿಕೆಯಿಂದ ಈ ಇಡೀ ಜಗತ್ತೇ ನಡುಗಿ ಹೋಗ್ತದೆ. ಅಂಥವನವನು ಯಮ. ಅವನ ಆ ವೀರ್ಯ ಶೌರ್ಯದಿಂದ ವಿಸ್ಫುರವಾದ ಭ್ರಮೆ, ವಿಸ್ಫುರ ಭ್ರುವ ಅಂದ್ರೆ ಅದರತಕ್ಕಂತಹ ಅಲುಗಾಡುವ ಹುಬ್ಬಿನ ಆಟ. ಆ ಹುಬ್ಬನ್ನು ಅಲುಗಾಡಿಸಿದ್ರೆ ಸಾಕು, ಯಮ ಇಡೀ ಜಗತ್ತನ್ನೇ ಆಳ್ತಾನೆ. ಅಂತಹ ಯಮನು ಕೂಡ ನಿನ್ನ ಪಾದ ಮೂಲವನ್ನ ಆಸರೆ ಪಡೆದಂತಹ ಯಾವ ಭಕ್ತ ಇದ್ದಾನೆ, ಆ ಭಕ್ತನ ಮೇಲೆ ಏನು ಅಧಿಕಾರ ಚಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ. ಯಮನಿಗೂ ಕೂಡ ಇಡೀ ಜಗತ್ತನ್ನೇ ತನ್ನ ಹುಬ್ಬುಗಂಟಿನಿಂದ ಅಲುಗಾಡಿಸುವ ಸಾಮರ್ಥ್ಯವುಳ್ಳಂತಹ ಯಮನಿಗೂ ಕೂಡ ಭಗವದ್ಭಕ್ತನ ಮೇಲೆ ಅಧಿಕಾರವನ್ನ ಚಲಾಯಿಸುವ ಹಕ್ಕು ಅವನಿಗಿಲ್ಲ. ಇದು ರುದ್ರದೇವರು ಪ್ರಚೇತಸರಿಗೆ ಹೇಳ್ತಾ ಇದ್ದಾರೆ. ಇದು ಭಗವದ್ಭಕ್ತಿಯ ಮಹಿಮೆ, ಭಗವದ್ಭಕ್ತಿಯ ವೈಶಿಷ್ಟ್ಯ ಇದು. ಯಾರಿಗೆ ಭಗವಂತನಲ್ಲಿ ಭಕ್ತಿ ಇದೆಯೋ ಅಂಥವನನ್ನ ಯಮನೂ ಕೂಡ ಅಧಿಕಾರ ಚಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಮನ ಸಾಮರ್ಥ್ಯ ಸಾಕಾಗೋದಿಲ್ಲ ಭಗವದ್ಭಕ್ತರ ಮೇಲೆ ಅಧಿಕಾರ ಚಲಾಯಿಸ್ಲಿಕ್ಕೆ. ಯತ್ರ ನಿರ್ವಿಷ್ಟಮರಣಂ ಕೃತಾಂತೋ ನಾಭಿಮನ್ಯತೆ ವಿಶ್ವಂ ವಿಷ್ಟಂ ಭಯನ್ ವೀರ್ಯ ಶೌರ್ಯ ವಿಸ್ಫುರಿತ ಭ್ರುವ ಕ್ಷಣಾರ್ಧೇನಾಪಿ ತುಲಯೇ ನ ಸ್ವರ್ಗಂ ನಾ ಪುನರ್ಭವಂ ಭಗವತ್ ಸಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ. ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಶ್ಲೋಕ ಇದು. ರುದ್ರದೇವರು ಭಗವದ್ಭಕ್ತಿಯ ಬಗ್ಗೆ ವರ್ಣನೆ ಮಾಡತಕ್ಕಂತಹ ಶ್ಲೋಕಗಳಿವೆಲ್ಲ. ಭಗವದ್ಭಕ್ತಿ ಎಷ್ಟು ಎಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅಂದ್ರೆ, ಯಾರು ಭಗವದ್ಭಕ್ತರಿದ್ದಾರೆ ಆ ಭಗವದ್ಭಕ್ತರ ಸಂಘ ಅನ್ನೋದು ಮಾಡಿದ್ರೆ ಸಾಕು. ಭಗವದ್ಭಕ್ತರ ಸಂಘ ಒಂದು ಅರ್ಧ ಕ್ಷಣ ನಮಗೆ ಸಿಕ್ಕರೂ ಸಾಕು. ಅರ್ಧ ಕ್ಷಣ ಭಗವದ್ಭಕ್ತರ ಜೊತೆಯಲ್ಲಿ ಕಳಿತಕ್ಕಂತಹ ಏನು ಕ್ಷಣ ಇದೆ, ಆ ಕ್ಷಣ ಸ್ವರ್ಗವನ್ನಾಗಲಿ ಅಥವಾ ಸಂಸಾರದ ನಿವೃತ್ತಿ ಏನಿದೆ ಅದನ್ನಾಗಲಿ ಅದು ಸದೃಶವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ನ ತುಲಯೆ, ಅದಕ್ಕೆ ಸಮಾನ ಅದು ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಅಂತಾರೆ. ಭಗವದ್ಭಕ್ತರ ಸಂಘ ಅಷ್ಟು ದೊಡ್ಡದು. ಆ ಭಗವದ್ಭಕ್ತರ ಸಂಘದಲ್ಲಿ ಕಳಿತಕ್ಕಂತಹ ಒಂದು ಅರ್ಧ ಕ್ಷಣವೂ ಕೂಡ ಕ್ಷಣಾರ್ಧೇನಾಪಿ ನ ತುಲಯೇ ಸ್ವರ್ಗಂ ನಾ ಪುನರ್ಭವಂ, ಸ್ವರ್ಗವನ್ನಾಗ್ಲಿ ಅಥವಾ ಅಪುನರ್ಭವಂ ಅಂದ್ರೆ ಮತ್ತೆ ಸಂಸಾರ ಇಲ್ಲದೆ ಇರತಕ್ಕಂತಹ ಸಂಸಾರದ ನಿವೃತ್ತಿ ಮೋಕ್ಷ ಅದಾಗ್ಲಿ, ಇದ್ಯಾವುದೂ ಕೂಡ ಭಗವದ್ಭಕ್ತರ ಸಂಘಕ್ಕೆ ಸರಿಸಮಾನವಾದದ್ದಲ್ಲ. ಒಂದು ಅರ್ಧ ಕ್ಷಣ ಭಗವದ್ಭಕ್ತರ ಸಂಘ ಸಿಕ್ಕರೆ ಸಾಕು, ಅಷ್ಟು ದೊಡ್ಡದದು. ಅದಕ್ಕೆ ಸಮಾನವಾದದ್ದು ಬೇರೆ ಯಾವುದೂ ಇಲ್ಲ, ಸ್ವರ್ಗ ಆಗ್ಲಿ ಮೋಕ್ಷ ಆಗ್ಲಿ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಈ ಮನುಷ್ಯರು ಬಯಸ್ತಕ್ಕಂತಹ ತುಚ್ಛವಾದ ರಾಜ್ಯ ಮೊದಲಾದ ಭೋಗ ಇವುಗಳಿಗೆ ಹೇಗೆ ಸಮಾನವಾದೀತು ಅಂತಾರೆ. ಆ ಭಗವದ್ಭಕ್ತರ ಸಂಘ ಅಂತನ್ನೋದು ಮೋಕ್ಷಕ್ಕೂ ಸಮಾನವಲ್ಲ, ಸ್ವರ್ಗಕ್ಕೂ ಸಮಾನವಲ್ಲ ಅಂದ ಮೇಲೆ ತುಚ್ಛವಾಗಿರ್ತಕ್ಕಂತಹ ರಾಜ್ಯ ಭೋಗ ಮೊದಲಾದವುಗಳಿಗೆ ಹೇಗೆ ಸಮಾನವಾಗ್ಲಿಕ್ಕೆ ಸಾಧ್ಯ? ಮರ್ತ್ಯಾನ ಕಿಮುತಾಶಿಷಃ. ಅಂತ ಭಕ್ತಿಯ ಮಹತ್ವವನ್ನ ವರ್ಣನೆ ಮಾಡತಕ್ಕಂತಹ ಶ್ಲೋಕ ಇದು. ಭಗವದ್ಭಕ್ತರ ಸಂಘ ಅನ್ನೋದು ಎಷ್ಟು
ಪ್ರಧಾನವಾದದ್ದು ಅಂತ ಅದನ್ನ ರುದ್ರದೇವರು ಇಲ್ಲಿ ಹೊಗಳ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಬೇರೆ ವ್ಯಾಖ್ಯಾನಕಾರರು ಏನು ಮಾಡಿದ್ದಾರೆ ಅಂತಂದ್ರೆ, ಈ ಮೋಕ್ಷ ಸುಖ ಏನಿದೆ, ಆ ಮೋಕ್ಷ ಸುಖಕ್ಕಿಂತಲೂ ಕೂಡ ಭಕ್ತರ ಸಂಘ ಹೆಚ್ಚಿಂದು ಅಂತ ಹೇಳಿದ್ದಾರೆ. ಮೋಕ್ಷ ಸುಖಕ್ಕಿಂತಲೂ ಭಗವದ್ ಭಕ್ತರ ಸಂಘ ಅಂತನ್ನೋದು ಹೆಚ್ಚಿಂದು ಅಂತ ಹೇಳಿದಾಗ ಅತಿಶಯೋಕ್ತಿ ಆಗ್ತದೆ. ಮೋಕ್ಷ ಸುಖಕ್ಕಿಂತಲೂ ದೊಡ್ಡದು ಅಂತ. ಶುಕದೇವ ವ್ಯಾಖ್ಯಾನದಲ್ಲಿ ಅವರು ಒಂದು ವಿಷಯವನ್ನ ತಿಳಿಸ್ತಾರೆ. ಮಹಾಭಾರತದಲ್ಲಿ ಒಂದು ಕಥೆ, ಗುವಾಹ ಕೃಷ್ಣೋ ಭಗವಾನ್ ಶ್ರೀದಾಮಾನಂ ಪರಾಜಿತಃ ಅಂತ. ಶ್ರೀದಾಮ ಆ ಕೃಷ್ಣ ಮತ್ತು ಶ್ರೀರಾಮ ಇಬ್ರು ಕೂಡ ಬಹಳ ಸ್ನೇಹಿತರು. ಆಟ ಆಡ್ತಾ ಆಟದಲ್ಲಿ ಸೋತು ಕೃಷ್ಣ ಶ್ರೀರಾಮನನ್ನ ಹೊತ್ತುಕೊಂಡು ನಡೆದಂತೆ. ಕೃಷ್ಣ ಆಟದಲ್ಲಿ ಸೋತು ಶ್ರೀರಾಮನನ್ನ ಹೊತ್ತುಕೊಂಡು ನಡೆದ. ಇದು ಗೋಪರಿಗೆ ವಿಭರ್ತಿ ಕ್ವಚಿದಾಜ್ಞಪ್ತಃ ಪೀಠಕೋನ್ ಮಾನಪಾದುಕಂ. ಗೋಪಿಕಾ ಸ್ತ್ರೀಯರು ಆಜ್ಞೆ ಮಾಡಿದರೆ ಕೃಷ್ಣ ಆ ಗೋಪಿಕಾ ಸ್ತ್ರೀಯರ ಆಸನ, ಪಾದುಕೆ ಮೊದಲಾದವುಗಳನ್ನು ಕೂಡ ಹೊತ್ತುಕೊಂಡು ಹೋಗ್ತಾ ಇದ್ದ. ಅಂದ್ರೆ ಆ ಗೋಪಿಯರಿಗೂ ಕೃಷ್ಣ ಮೋಕ್ಷ ಸುಖಕ್ಕಿಂತಲೂ ಹೆಚ್ಚಿನ ಸುಖವನ್ನ ಕೊಟ್ಟ ಅಂತ ಈ ರೀತಿ ವಾಕ್ಯಗಳು ಬರ್ತಾವೆ. ಇದು ಅತಿಶಯೋಕ್ತಿ. ಮೋಕ್ಷ ಸುಖಕ್ಕಿಂತಲೂ ಹೆಚ್ಚಿನ ಸುಖವನ್ನ ಕೊಟ್ಟ, ಶ್ರೀರಾಮನನ್ನು ಹೊತ್ತುಕೊಂಡು ನಡೆದ ಅಂತಿದ ಈ ತರ ಎಲ್ಲ ಹೇಳಿದ್ರೆ ಇದು ಅತಿಶಯೋಕ್ತಿ ಆಗುತ್ತೇನೋ ಅಂತ ಹೇಳಿ, ಜೀವ ಸ್ವರೂಪ ಮಾತ್ರ ಪ್ರಾಪ್ತಿ ಇಲ್ಲಿ ಮೋಕ್ಷ ಅನ್ನೋ ಶಬ್ದದ ಅರ್ಥ ಅಂತ ಈ ರೀತಿ ಹೇಳಬಹುದು. ಜೀವ ಸ್ವರೂಪವನ್ನ ಪಡ್ಕೊಳ್ಳೋದು, ತನ್ನ ಸ್ವರೂಪವನ್ನ ಪಡ್ಕೊಳ್ಳೋದು, ಅಷ್ಟು ಮಾತ್ರ ಅರ್ಥವನ್ನ ಇಲ್ಲಿ ಹೇಳಬಹುದು ಅಂತ. ಇಲ್ಲಿ ಮಧ್ವಾಚಾರ್ಯರ ತಾತ್ಪರ್ಯದಲ್ಲಿ ಅವರು ಒಂದು ಶ್ಲೋಕವನ್ನ ಉದಾಹರಿಸ್ತಾ ಇದ್ದಾರೆ. ಸಂಗೋ ಭಾಗವತೈರ್ಭೂಯಾನ್ ಅಪುನರ್ಭವ ಮಾತ್ರತಃ ಯತೋ ವಿಶಿಷ್ಟಮಾನಂದಂ ಮುಕ್ತೌ ಜನಯತಿ ಸ್ಫುಟಂ ಇತಿ ಚ. ಭಗವದ್ಭಕ್ತರ ಸಂಘ ಮತ್ತು ಅದರಿಂದ ಉಂಟಾಗತಕ್ಕಂತಹ ಸಂಸಾರ ನಿವೃತ್ತಿ ಮಾತ್ರಕ್ಕಿಂತ ಶ್ರೇಷ್ಠ. ಯಾಕೆ ಅಂದ್ರೆ ಅದು ಮೋಕ್ಷದಲ್ಲಿ ಮಹತ್ತಾದ ಸ್ವರೂಪಾನಂದವನ್ನು ಕೂಡ ವ್ಯಕ್ತ ಮಾಡಿ ಕೊಡ್ತದೆ ಅಂತ. ಸ್ವರೂಪಾನಂದವನ್ನ ಅದು ಅಭಿವ್ಯಕ್ತಿ ಮಾಡಿ ಕೊಡ್ತದೆ. ಹಾಗಾಗಿ ಭಗವದ್ಭಕ್ತರ ಸಂಘ ಅಂತನ್ನೋದು ಅದು ಮೋಕ್ಷಕ್ಕಿಂತಲೂ ಶ್ರೇಷ್ಠ ಅಂತಂತಂದ್ರೆ ಹಾಗರ್ಥ. ಮೋಕ್ಷದಲ್ಲಿ ಇನ್ನೂ ಹೆಚ್ಚಿನ ಸ್ವರೂಪಾನಂದವನ್ನ ಅಭಿವ್ಯಕ್ತಿ ಮಾಡಿ ಕೊಡ್ತದೆ ಅನ್ನೋ ಅಭಿಪ್ರಾಯದಲ್ಲಿ ಹಾಗೆ ಹೇಳಿದ್ದಾರೆ.
ಭಗವದ್ಭಕ್ತಿಯನ್ನ ಹೊಗಳತಕ್ಕಂಥದ್ದು. ಭಕ್ತರು, ಭಗವದ್ಭಕ್ತರ ಸಂಘ ಅದು ಎಷ್ಟು ಪ್ರಧಾನವಾದದ್ದು ಅಂತನ್ನೋದನ್ನ ಹೊಗಳ್ತಾ ಇದ್ದಾರೆ. ಅದನ್ನ ಹೊಗಳಲಿಕ್ಕೋಸ್ಕರ ಹೇಳಿರ್ತಕ್ಕಂತಹ ಮಾತು ಹೊರತು ಸ್ವರ್ಗ ಸುಖಕ್ಕಿಂತಲೂ ಇದು ಹೆಚ್ಚು ಅಂತ ಅರ್ಥ ಅಲ್ಲ. ಅದಕ್ಕಿಂತ ಹೆಚ್ಚು ಅಂತ ಅರ್ಥ ಮಾಡಿದ್ರೆ ಅದು ಅತಿಶಯೋಕ್ತಿ ಆಗ್ತದೆ. ಹೆಚ್ಚು ಅಂತಲ್ಲ, ಆ ಮೋಕ್ಷದಲ್ಲಿ ಆನಂದವನ್ನ ಅಭಿವ್ಯಕ್ತಿ ಮಾಡ್ತದೆ, ಇನ್ನೂ ಹೆಚ್ಚಿನ ಆನಂದವನ್ನ ಅಭಿವ್ಯಕ್ತಿ ಮಾಡಿಕೊಡ್ತದೆ ಅನ್ನೋ ಅಭಿಪ್ರಾಯದಲ್ಲಿ ಹೇಳಿದ್ದು. ಹಾಗಾಗಿ ನ ಸ್ವರ್ಗಂ ನ ಅಪುನರ್ಭವಂ. ಅಪುನರ್ಭವ ಅಂದ್ರೆ ಸಂಸಾರ ನಿವೃತ್ತಿ ರೂಪವಾದ ಮೋಕ್ಷ, ಅದಕ್ಕೂ ನಾನು ಹೋಲಿಸೋದಿಲ್ಲ. ಅಂದ್ರೆ ಸಂಸಾರ ನಿವೃತ್ತಿ ಮಾತ್ರ ಅಂತ ಇಟ್ಟುಕೊಂಡ್ರೆ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಈ ಭಗವದ್ಭಕ್ತರ ಸಂಘ. ಸಂಸಾರ ನಿವೃತ್ತಿ ರೂಪವಾದ ಜೀವಸ್ವರೂಪ ಪ್ರಾಪ್ತಿ ಏನಿದೆ ಅಷ್ಟು ಮಾತ್ರ ಇಟ್ಟುಕೊಳ್ಬೇಕು. ಅದಕ್ಕಿಂತಲೂ ಹೆಚ್ಚಿನದ್ದು, ಅದಕ್ಕೂ ಹೋಲಿಸೋದಿಲ್ಲ ಅಂತಂದ್ರೆ ಇನ್ನೂ ಹೆಚ್ಚಿನ ಆನಂದ ಅಭಿವ್ಯಕ್ತಿ ಇದೆಲ್ಲ, ಅದಕ್ಕೆ ಇದು ಕಾರಣ ಆಗತ್ತೆ. ಈ ಒಂದು ಸಂಘ, ಭಗವದ್ಭಕ್ತರ ಸಂಘ ಕೇವಲ ಸಂಸಾರ ನಿವೃತ್ತಿಗಿಂತಲೂ ಶ್ರೇಷ್ಠ ಅನ್ನೋ ಅಭಿಪ್ರಾಯ. ಕೇವಲ ಸಂಸಾರ ನಿವೃತ್ತಿ ರೂಪವಾದ ಮೋಕ್ಷ ಏನಿದೆ ಅದಕ್ಕಿಂತಲೂ ಶ್ರೇಷ್ಠ ಅಂದ್ರೆ ಇನ್ನೂ ಹೆಚ್ಚಿನ ಆನಂದಾಭಿವೃದ್ಧಿಗೆ ಕಾರಣ ಈ ಭಗವದ್ಭಕ್ತರ ಸಂಘ ಅಂತ ಆ ತರ ಜೋಡಿಸ್ಕೊಳ್ಬೇಕು. ಕ್ಷಣಾರ್ಧೇನಾಪಿ ತುಲಯೇ ನ ಸ್ವರ್ಗಂ ನಾ ಪುನರ್ಭವಂ ಭಗವತ್ ಸಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ ಅಥಾನಘಾಂಗ್ರ್ಯೋಸ್ತವ ತೀರ್ಥಯೋಃ ಅಂತರ್ಬಹಿ ಸ್ನಾನ ವಿಧೂತ ಪಾಪ್ಮನಾಂ ಭೂತೇಶ್ವನುಕ್ರೋಶ ಸುಸತ್ವಶೀಲಿನಾಂ ಸ್ಯಾತ್ ಸಂಗಮೋನುಗ್ರಹ ಯೇಷ ನಸ್ತವ. ದೇವರು ತಮ್ಮ ಪ್ರವಚನವನ್ನ ಮುಂದುವರಿಸ್ತಾ ಹೇಳ್ತಾರೆ, ಭಗವಂತನ ಸ್ತೋತ್ರವನ್ನ ಮುಂದುವರಿಸ್ತಾ ಇದ್ದಾರೆ. ಎಲೆ ಪಾಪಹರನೇ ಅಂತ ಭಗವಂತನನ್ನ ಸಂಬೋಧನೆ ಮಾಡ್ತಾರೆ. ಸಜ್ಜನರ ಸಂಘ, ಭಗವದ್ಭಕ್ತರ ಸಂಘ ಏನಿದೆ, ಆ ಭಗವದ್ಭಕ್ತರ ಸಂಘವನ್ನ ಭಗವಂತನಲ್ಲಿ ಕೇಳ್ಕೊಳ್ಬೇಕು. ನಮಗೆ ಅಂತ ಭಗವದ್ಭಕ್ತರ ಸಂಘ ಆಗ್ಲಿ. ನಾವು ಭಗವಂತನ ಪಾದದ ತೀರ್ಥ ಗಂಗೆ, ಆ ಗಂಗೆಯಲ್ಲಿ ಮುಳುಗಿದರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗತ್ತೆ. ಹೊರಗಿನ ಸ್ನಾನ ಒಳಗಿನ ಎಲ್ಲ ಪಾಪಗಳನ್ನ ಪರಿಹಾರ ಮಾಡ್ತದೆ. ನಾವು ಮಾಡೋದು ಹೊರಗಿನ ಸ್ನಾನ. ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡುತ್ತೇವೆ, ಇದು ಹೊರಗೆ ಮಾಡುವ ಸ್ನಾನ. ಗಂಗೆಯ ಹಾಗೆ ಇನ್ನೊಂದು ಇದೆ, ಶಾಸ್ತ್ರ. ಭಗವಂತನ ಪಾದ ಮಹಿಮೆಗಳನ್ನ ಕೀರ್ತನೆ ಮಾಡ್ತಕ್ಕಂತಹ ಶಾಸ್ತ್ರ, ಅದಕ್ಕೂ ತೀರ್ಥ ಅಂತ ಹೆಸರು. ತೀರ್ಥ ಅಂತಂದ್ರೆ ಎರಡು, ಒಂದು ಶಾಸ್ತ್ರ, ಭಗವಂತನ ಮಹಿಮೆಗಳನ್ನ ಕೊಂಡಾಡುವ ಶಾಸ್ತ್ರಕ್ಕೆ ತೀರ್ಥ ಅಂತ ಹೆಸರು. ಇನ್ನೊಂದು ಭಗವಂತನ ಪಾದದಿಂದ ಹರಿದು ಬಂದ ತೀರ್ಥ ಗಂಗೆ. ಈ ಎರಡು ತೀರ್ಥಗಳಲ್ಲಿಯೂ ಸ್ನಾನ ಮಾಡಬೇಕು. ಒಂದು ಹೊರಗಿನ ಕೊಳೆಯನ್ನೆಲ್ಲ ಕಳೆದು ಹಾಕ್ತದೆ, ಇನ್ನೊಂದು ಒಳಗಿನ ಕೊಳೆಯನ್ನ ಕಳೆದು ಹಾಕ್ತದೆ.
ಈ ಎರಡನ್ನೂ ಮಾಡ್ತಾರೆ ಭಗವದ್ಭಕ್ತರು. ಭಗವದ್ಭಕ್ತರು ಯಾರಿದ್ದಾರೆ ಅವರು ಹೊರಗಿನ ಮತ್ತು ಒಳಗಿನ ಎರಡೂ ಕಲ್ಮಶಗಳನ್ನ ಪರಿಹಾರ ಮಾಡ್ಕೊಳ್ತಾರೆ ನಿನ್ನ ಈ ಎರಡು ತೀರ್ಥಗಳಿಂದ. ತೀರ್ಥಯೋಹೋ ಅಂತ ದ್ವಿವಚನ. ತವ ಕೀರ್ತಿ ತೀರ್ಥಯೋಹೋ, ನಿನ್ನ ಪಾದ ಮಹಿಮೆಗಳನ್ನ ಸಂಕೀರ್ತನೆ ಮಾಡ್ತಕ್ಕಂತಹ ಶಾಸ್ತ್ರ ಎಂಬ ತೀರ್ಥ ಒಂದು, ನಿನ್ನ ಪಾದದಿಂದ ಹುಟ್ಟಿ ಬಂದ ತೀರ್ಥ ಗಂಗಾ ರೂಪವಾದ ತೀರ್ಥ ಇನ್ನೊಂದು. ಈ ಎರಡು ತೀರ್ಥಗಳಲ್ಲಿಯೂ ಮುಳುಗಿ ಹೊರಗಿನ ಮತ್ತು ಒಳಗಿನ ಎರಡೂ ಸ್ನಾನಗಳಿಂದ ಎಲ್ಲ ಪಾಪಗಳನ್ನ ಕಳೆದುಕೊಳ್ತಕ್ಕಂಥವರು ನಿನ್ನ ಭಕ್ತರು. ಅಂತಹ ಭಕ್ತರು ಎಲ್ಲರ ಮೇಲೆ ದಯೆಯುಳ್ಳವರಾಗಿರ್ತಾರೆ. ಪ್ರಾಣಿಗಳ ಮೇಲೆ ದಯೆ ಮತ್ತು ಒಳ್ಳೆ ಅಂತಃಕರಣ ಸ್ವಭಾವವುಳ್ಳವರಾಗಿರ್ತಾರೆ. ಭೂತೇಶು ಅನುಕ್ರೋಶ ಸುಸತ್ವಶೀಲಿನ, ಒಳ್ಳೆ ಸ್ವಭಾವದವರು, ಸುಸತ್ವಶೀಲಿಗಳು. ಭೂತೇಶು ಅನುಕ್ರೋಶ, ಪ್ರಾಣಿ ದಯೆ ಅಂತವರು ನಿನ್ನ ಭಗವದ್ಭಕ್ತರು. ಅಂಥವರ ಸಂಘ ನಮಗೆ ಆಗಲಿ. ಸ್ಯಾತ್ ಸಂಗಮಃ, ಅಂತಹ ಭಗವದ್ಭಕ್ತರ ಸಮಾಗಮ ನಮಗಾಗಲಿ. ಇದು ನಮಗೆ ನೀನು ಮಾಡಬೇಕಾಗಿರ್ತಕ್ಕಂತಹ ಅನುಗ್ರಹ. ಏಷಃ ತವ ಅನುಗ್ರಹ, ನೀನು ಆ ರೀತಿ ನಮ್ಮನ್ನು ಅನುಗ್ರಹ ಮಾಡು. ಭಗವದ್ಭಕ್ತರ ಸಂಘ ನಮಗೆ ಆಗುವ ಹಾಗೆ ಅನುಗ್ರಹ ಮಾಡು ಅಂತ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವದ್ಭಕ್ತರ ಮಹಿಮೆ. ಭಗವದ್ಭಕ್ತರು ಅಂದ್ರೆ ಹೇಗಿರ್ತಾರೆ ಅಂದ್ರೆ ಗಂಗಾ ಸ್ನಾನ ಮತ್ತು ಶಾಸ್ತ್ರ ಶ್ರವಣ, ಈ ಎರಡರಿಂದ ತಮ್ಮ ಅಂತಃಕರಣವನ್ನ ಶುದ್ಧಿ ಮಾಡಿಕೊಂಡಿರ್ತಾರೆ ಭಗವದ್ಭಕ್ತರು. ಅಂತಹ ಭಗವದ್ಭಕ್ತರ ಸಂಘವನ್ನ ನಮಗೆ ಕೊಡು ಅಂತ ರುದ್ರದೇವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ಅಥ ಅನಘಾಂಘ್ರ್ಯೋಹೋ ತವ ಕೀರ್ತಿ ತೀರ್ಥಯೋಹೋ ಅಂತ ಇದೆ. ಅಥ ಅನಘ ಅಂತ ಪದಚ್ಛೇದ ನೋಡ್ಕೊಳ್ರಿ. ಅಥ ಅನಘ ಅಂಗ್ರ್ಯೋಹೋ ತವ ಅಂತ ಹೀಗೆ ಅಂದ್ರೆ ಅಥ ಅನಘ ಅನ್ನೋದು ಭಗವಂತನಿಗೆ ಸಂಬೋಧನೆ. ಅನಘ, ಎಲೆ ಅನಘನೇ, ಪಾಪಗಳನ್ನ ಪರಿಹಾರ ಮಾಡತಕ್ಕಂಥವನೇ ಅಂತರ್ಥ. ಅನಘ ತವ ಅಂಗ್ರ್ಯೋಹೋ, ನಿನ್ನ ಪಾದಗಳು ಅಂತ ಹಾಗರ್ಥ. ಬೇರೆ ವ್ಯಾಖ್ಯಾನಕಾರರು ಅಥ ಅನಘಾಂಗ್ರೇಹೇ ತವ ಅನ್ನೋ ಪಾಠ ಇಟ್ಕೊಂಡಿದ್ದಾರೆ. ಅಂಗ್ರ್ಯೋಹೋ ತವ ಅಂತಲ್ಲ, ಅಂಘ್ರೇಹೇ ತವ ಅನ್ನೋ ಪಾಠ ಇಟ್ಟುಕೊಂಡು ಪಾಪ ಪರಿಹಾರಕವಾದಂತಹ ಪಾದವುಳ್ಳ ನಿನ್ನ ಕೀರ್ತಿ ತೀರ್ಥದಲ್ಲಿ ಸ್ನಾನ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಪಾಪ ಪರಿಹಾರಕವಾದ ಪಾದವುಳ್ಳ ನಿನ್ನ ಕೀರ್ತಿ ಏನಿದೆ, ಆ ಕೀರ್ತಿ ಎಂಬ ತೀರ್ಥದಲ್ಲಿ ಸ್ನಾನ, ಕೀರ್ತಿ ತೀರ್ಥ ಅಂತ. ಹಾಗೆ ವ್ಯಾಖ್ಯಾನ ಮಾಡಿದ್ರೆ ಗಂಗಾ ಜಲ ಅಂತನ್ನೋದು ಭಗವಂತನ ಪಾದದಿಂದಲೇ ಹುಟ್ಟಿ ಬಂದದ್ದು ಅನ್ನೋ ಅರ್ಥ ಸಿಗೋದಿಲ್ಲ. ಸಾಕ್ಷಾತ್ತಾಗಿ ಭಗವಂತನ ಪಾದದಿಂದ ಹುಟ್ಟಿ ಬಂದ ಗಂಗಾ ಜಲ ಅನ್ನೋ ಅರ್ಥ ಬರೋದಿಲ್ಲ ಅವಾಗ. ಅಥಾನಗ ಅಂಗ್ರ್ಯೋಹೋ ತವ ಅನ್ನೋ ಪಾಠ ಇಟ್ಟುಕೊಂಡ್ರೆ ಆವಾಗ ಗಂಗಾಜಲ ಅನ್ನೋ ಒಂದು ಅಭಿಪ್ರಾಯವೂ ಸಿಗ್ತದೆ. ಭಗವಂತನ ಪಾದಗಳಿಂದ ಶಾಸ್ತ್ರಗಳು ಮತ್ತು ಗಂಗಾಜಲ ಎರಡೂ ಹುಟ್ಟಿದೆ ಅನ್ನೋ ಅರ್ಥ ಬರ್ತದೆ ಅವಾಗ. ಪಾದಗಳು ಅನ್ನೋದ್ರಿಂದ ಶಾಸ್ತ್ರ ಹೇಗೆ ಬರ್ತದೆ ಅಂದ್ರೆ ಭಗವಂತನ ಪಾದಗಳನ್ನ ಕುರಿತಾಗಿ ಶಾಸ್ತ್ರಗಳು ಹೊರಡ್ತಾ ಇದ್ದಾವೆ. ಆದ್ರಿಂದ ಅದು ಪಾದಜನ್ಯವೇ, ಪಾದಗಳಿಂದ ಹುಟ್ಟಿದ್ದು
ಭಗವಂತನ ಪಾದದಿಂದ ಹುಟ್ಟಿದ್ದು ಗಂಗಾಜಲವೂ ಹೌದು, ಭಗವಂತನ ಪಾದದಿಂದ ಹುಟ್ಟಿದ್ದು ಶಾಸ್ತ್ರಗಳು ಹೌದು. ಶಾಸ್ತ್ರಗಳು ಭಗವಂತನ ಪಾದದಿಂದ ಹುಟ್ಟಿದ್ದು ಹೇಗೆ ಅಂದ್ರೆ ಪಾದಗಳನ್ನ ಕುರಿತಾಗೆ ಶಾಸ್ತ್ರಗಳು ಹೊರಡೋದು. ಅವುಗಳಿಗೆ ಅಭೇದ, ಕಾರ್ಯಕಾರಣಗಳಿಗೆ ಅಭೇದವನ್ನ ಇಟ್ಟುಕೊಂಡು ಆ ರೀತಿ ವ್ಯವಹಾರ ಮಾಡೋದುಂಟು ಶಾಸ್ತ್ರದಲ್ಲಿ. ಈಗ ಪುರುಷ ಸೂಕ್ತದಲ್ಲಿ ಬ್ರಾಹ್ಮಣೋ ಅಸ್ಯ ಮುಖಾಮಾಸೀತ್ ಅಂತ ಇದೆ. ಬ್ರಾಹ್ಮಣರು ಮುಖದಿಂದ ಹುಟ್ಟಿದ್ರು ಅಂತ. ಮುಖದಿಂದ ಹುಟ್ಟಿದವರು ಬ್ರಾಹ್ಮಣರು, ಬ್ರಾಹ್ಮಣರು ಭಗವಂತನ ಮುಖ ಅಂತಲೂ ಹೇಳೋದುಂಟು. ಹೀಗೆ ಅಭೇದ ವ್ಯಪದೇಶ. ಅಥವಾ ಅಂಗ್ರಿಯೋಹೋ ಜಾತಯೋಹೋ ಅನ್ನೋದನ್ನ ಸೇರಿಸ್ಕೊಂಡ್ಬಿಡ್ಬೇಕು. ಅಂಗ್ರಿಯೋಹೋ ಅನ್ನೋದ್ರ ಜೊತೆಗೆ ಜಾತಯೋಹೋ ಅಂತ ಜಾತ ಅನ್ನೋ ಶಬ್ದವನ್ನ ಅಧ್ಯಾಹಾರ ಮಾಡ್ಕೊಳ್ಬಹುದು. ಆವಾಗ ಪಾದಗಳಿಂದ ಹುಟ್ಟಿದ್ದು ಅನ್ನೋ ಅರ್ಥ ಬರ್ತದೆ. ಪಾದಗಳಿಂದ ಹುಟ್ಟಿದ ಶಾಸ್ತ್ರ ಮತ್ತು ಗಂಗಾಜಲ ಅಂತ ಎರಡಿಟ್ಟುಕೊಳ್ಬೇಕು. ಆ ಎರಡರಲ್ಲೂ ಮುಳುಗತಕ್ಕಂಥವ್ರು ನಿನ್ನ ಭಕ್ತರು ಅಂತ. ಇದನ್ನ ಮಧ್ವಾಚಾರ್ಯರು ಅಂಗ್ರಿಯೋಹೋ ಜಾತಯೋಹೋ ಕೀರ್ತಿ ತೀರ್ಥಯೋಹೋ ಅಂತ ಅದನ್ನ ಅನ್ವಯ ಮಾಡಿ ತೋರಿಸಿದ್ದಾರೆ. ಅಂಗ್ರಿಯೋಹೋ ಜಾತಯೋಹೋ ಅನ್ನೋದನ್ನ ಸೇರಿಸ್ಕೊಳ್ಬಹುದು ಅನ್ನೋ ತಿಳಿಸ್ಲಿಕ್ಕೋಸ್ಕರ ಅದನ್ನ ಬರೆದಿದ್ದಾರೆ. ಅಂಗ್ರಿಯೋಹೋ ಜಾತಯೋಹೋ ಕೀರ್ತಿ ತೀರ್ಥಯೋಹೋ. ಎರಡು, ಕೀರ್ತಿ ಮತ್ತು ತೀರ್ಥ ಅಂದ್ರೆ ಭಗವಂತನ ಕೀರ್ತಿಯನ್ನು ಹೊಗಳತಕ್ಕಂತಹ ಶಾಸ್ತ್ರ ಮತ್ತು ಭಗವಂತನ ಪಾದದಿಂದ ನೇರವಾಗಿ ಹುಟ್ಟಿ ಬಂದಂತಹ ಗಂಗಾ ಜಲ ತೀರ್ಥ. ಈ ಎರಡರಲ್ಲಿ ಮುಳುಗಿ ಒಳಗಿನ ಮತ್ತು ಹೊರಗಿನ ಈ ಎರಡು ಸ್ಥಾನ ಏನಿದೆ, ಆ ಎರಡು ಸ್ಥಾನಗಳಿಂದ ಎಲ್ಲ ಪಾಪಗಳನ್ನ ಪರಿಹಾರ ಮಾಡಿಕೊಳ್ತಕ್ಕಂಥವ್ರು ನಿನ್ನ ಭಕ್ತರು. ಅಂತಹ ಭಗವದ್ಭಕ್ತರ ಸಂಘ ನಮಗೆ ಆಗಲಿ ಎಂಬುದಾಗಿ ರುದ್ರದೇವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅಥಾನಘಾಂಗ್ರ್ಯೋಸ್ತವ ಕೀರ್ತಿ ತೀರ್ಥಯೋಃ ಅಂತರ್ಬಹಿ ಸ್ನಾನ ವಿಧೂತ ಪಾಪ್ಮನಾಂ ಭೂತೇಶ್ವನುಕ್ರೋಶಸು ಸತ್ವಶೀಲಿನಾಂ ಸ್ಯಾತ್ ಸಂಗಮೋನುಗ್ರಹ ಏಷ ನಸ್ತವ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರಗಳು. ಡೌಟ್ ಆಚಾರ್ಯ, ಇದು ಹೇಳಿಲ್ಲ ನೀವು. ಅಂಗ್ರಿನ್ ತಗೊಂಡು ಅವರು ಬಂದು ವ್ಯಾಖ್ಯಾನ ಮಾಡಿದ್ದಾರೆ. ಅಂಗ್ರಿ ಕೀರ್ತಿ ತೀರ್ಥಯೋ ಅದು ಹೇಗೆ ಅರ್ಥ ಕೊಡ್ತಾರೆ ಅವ್ರು? ಕೀರ್ತಿ ತೀರ್ಥಕ್ಕೆ ಹೆಂಗ ಅರ್ಥ ಕೊಡ್ತಾರೆ ಅವರು? ಭಗವಂತ ಕೀರ್ತಿಯನ್ನ ಹೊಗಳತಕ್ಕಂಥದ್ದು ಶಾಸ್ತ್ರ. ಹಾಗಾಗಿ ಅದು ಕೂಡ ಭಗವಂತನ ಪಾದದಿಂದ ಹುಟ್ಟಿದ್ದು ಅನ್ನೋ ಅಭಿಪ್ರಾಯದಿಂದ ಎರಡು ಭಗವಂತನ ಪಾದದಿಂದ ಹುಟ್ಟಿದ ಎರಡು ತೀರ್ಥಗಳು. ತೀರ್ಥ ಅನ್ನೋ ಶಬ್ದಕ್ಕೆ ಎರಡು ಅರ್ಥ, ಶಾಸ್ತ್ರ ಮತ್ತು ತೀರ್ಥ ಎರಡು ಅರ್ಥ ಇದೆ ಅಲ್ವಾ? ಒಂದು ಭಗವಂತನ ಕೀರ್ತಿ ತೀರ್ಥ ಒಂದು ಅಂದ್ರೆ ಭಗವಂತನ ಕೀರ್ತಿಯನ್ನ ಹೊಗಳತಕ್ಕಂತಹ ತೀರ್ಥ ಅಂದ್ರೆ ಭಗವಂತನ ಶಾಸ್ತ್ರಗಳು, ಅವನಿಂದ ಹುಟ್ಟಿ ಬಂದದ್ದು ಶಾಸ್ತ್ರಗಳು. ಇನ್ನೊಂದು ಭಗವಂತನ ಪಾದದಿಂದ ಹುಟ್ಟಿ ಬಂದಂತ ತೀರ್ಥ ಗಂಗಾ ತೀರ್ಥ. ಹೀಗೆ ಎರಡು ತೀರ್ಥಗಳು. ಎರಡು ಅಂಗ್ರಿಯೋಹ ಜಾತಯೋಹ ಅಂತ ಸೇರಿಸ್ಕೊಳ್ಬೇಕು. ಅಂಗ್ರಿಯೋಹ ಜಾತಯೋಹ ಪಾದದಿಂದ ಹುಟ್ಟಿತ್ತು. ಅದು ನಾವು ಹೇಳೋ ಅರ್ಥ ಇಲ್ವಾ? ನಾವ್ ಹೇಳೋದು ಬಂದು ಕಳಿಸಿರ್ಬೇಕು. ನಾವು ಹೇಳೋದು ಹೌದು. ಅವರು ಬಂದು ಅಂಗ್ರಿನ್ ತಗೊಂತಾರೆ, ನಾವು ಅಂಗ್ರಯೋಹ ತಗೊಂತಾರೆ. ಅವ್ರು ಸಪ್ತಮಿ ನಾವು ತವ ಅಂಗ್ರೇಹೆ ಅಂತಂದ್ರೆ ನೀ ಪಾಪ ಪರಿಹಾರಕವಾದ ಅನಘಾಂಗ್ರೇಹೆ ಒಟ್ಟಿಗೆ ಅದು ಅನಘಾಂಗ್ರೇಹೆ ಪಾಪ ಪರಿಹಾರಕವಾದ ಪಾದವುಳ್ಳ ನಿನ್ನ ಕೀರ್ತಿ ತೀರ್ಥದಲ್ಲಿ ಸ್ನಾನ ಅಂತಷ್ಟೇ. ಅವ್ರು ಗಂಗಾ ಬರೋದೇ ಇಲ್ಲ ಅಲ್ಲಿ. ಅವರ ವ್ಯಾಖ್ಯಾನದಲ್ಲಿ ಗಂಗೆ ಬರೋದಿಲ್ಲ. ನಿನ್ನ ಕೀರ್ತಿ ಅನ್ನೋ ತೀರ್ಥದಲ್ಲಿ ಸ್ನಾನ ಮಾಡ್ತಾರೆ ಅಂತ ಅಷ್ಟೇ ಅರ್ಥ ಬರ್ತದೆ. ಕೀರ್ತಿ ತೀರ್ಥ ಅಂತಂದ್ರೆ ಶಾಸ್ತ್ರ ಅಂತ ಅಷ್ಟೇ ಅರ್ಥ ಬರ್ತದೆ ಅವಾಗ. ಹಂಗ ತಗೊಂಡ್ರೆ ಇಡೀ ಶ್ಲೋಕಕ್ಕೆ ಎಲ್ಲಿ ಬಂದು ತಪ್ಪು ಬರ್ತಾ? ಒಂದೇ ಅರ್ಥ ತಗೊಂಡ್ರೆ ತಪ್ಪೇನಿಲ್ಲ. ಗಂಗಾ ಅನ್ನೋ ಇನ್ನೊಂದು ವಿಶೇಷ ಸಿಗೋದಿಲ್ಲ ಅಂತ ಅಷ್ಟೇ. ಎರಡೂ ತಗೊಳ್ಬೇಕು. ಇದೇ ಶಾಸ್ತ್ರ ಮಾತ್ರ ಅಲ್ಲ, ಶಾಸ್ತ್ರ ಮತ್ತು ಗಂಗಾ, ಹೊರಗಿನ ಮತ್ತು ಒಳಗಿನ ಸ್ನಾನ, ಎರಡು ರೀತಿಯಾದ ಸ್ನಾನ.
ಓಕೆ. ಸೊ ನಮಸ್ಕಾರ ಆಚಾರ್ಯ. ಬಾಹ್ಯ ಮತ್ತು ಅಂತರಂಗ ಎರಡು ಅರ್ಥ ಹೇಳ್ತಾರೆ, ಅವ್ರು ಬಂದು ಬಾಹ್ಯ ಅರ್ಥ ಅಂತರಂಗ ಅರ್ಥ ಮುಟ್ಟಿ ಹೇಳ್ತಾರೆ. ನಮಸ್ಕಾರ ಆಚಾರ್ಯ. ಭಗವಂತನ ಪಾದದಿಂದ ಸಾಕ್ಷಾತ್ತಾಗಿ ಹುಟ್ಟಿ ಬಂದ ತೀರ್ಥ ಗಂಗಾ ಅನ್ನೋ ಅಭಿಪ್ರಾಯ ಬರೋದಿಲ್ಲ ಅವರ ವ್ಯಾಖ್ಯಾನ ಪ್ರಕಾರ. ಓಕೆ. ಆಯ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಧನ್ಯವಾದ.